ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್. ದೇವದಾಸಿ ಪದ್ಧತಿಗೆ ಬಲಿಯಾಗಿರುವ ಮಹಿಳೆಯರ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಸಿಪಿಐ. ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾದ ಗೋಮಾತೆಯ ಗೌರವದ ಅಭಿಯಾನದ ಆಹ್ವಾನ. ಕೂಡ್ಲಿಗಿ ಪಟ್ಟಣದ ಎಸ್ಎವಿಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಕೈಗೊಂಡ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣೆ ವಿರೋಧಿ ದಿನಾಚರಣೆ. ಮಳೆಗಾಗಿ ದೇವರಲ್ಲಿ ಮೊರೆ ಹೋದ ಕೂಡ್ಲಿಗಿಯ ಸದ್ಭಕ್ತರು. ವಿಶ್ವವಿಖ್ಯಾತ ಹಂಪಿಯ ರತ್ನಕೂಟದ ಬಳಿ ಬೋನಿಗೆ ಬಿದ್ದ ಚಿರತೆ. ರೈಲ್ವೆ ಹಳಿಗೆ ಬಿದ್ದು ಯುವಕ ಸಾವು. ಅನಾಮಧೇಯ ನವಜಾತ ಗಂಡು ಶಿಶುವಿನ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆಯಲ್ಲಿ ದೇವದಾಸಿ ಪದ್ಧತಿಗೆ ಬಲಿಯಾಗಿರುವ ಮಹಿಳೆಯರ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸುತ್ತಾ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ತೀವ್ರ ಬರಗಾಲದಿಂದ ಎದುರಾಗಿರುವ ಸಂಕಷ್ಟಗಳಿಗೆ ತುರ್ತು ಪರಿಹಾರ ಹಾಗೂ ವಿಶೇಷ ಅನುದಾನ ಬಿಡುಗಡೆ ಮಾಡಲು ಸಿಪಿಐಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಈ ಮನವಿ ಪತ್ರದಲ್ಲಿ 2024-25ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಸರ್ಕಾರ ದೇವದಾಸಿ ಕುಟುಂಬಗಳ ಸಮಗ್ರ ಅಭಿವೃದ್ಧಿಗಾಗಿ ಘೋಷಿಸಿರುವ ವಿಶೇಷ ಪ್ಯಾಕೇಜ್ ಅನ್ನು ತಕ್ಷಣ ಜಾರಿಗೊಳಿಸಬೇಕು. ದೇವದಾಸಿ ಮಕ್ಕಳಿಗೆ ವಿಶೇಷ ವಿದ್ಯಾರ್ಥಿ ವೇತನ, ಉಚಿತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ವಿಶೇಷ ಧನ ಸಹಾಯವನ್ನು ವಿಶೇಷ ಪ್ಯಾಕೇಜ್ ಯೋಜನೆಯಡಿ ಒದಗಿಸಬೇಕು. ವಿಜಯನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯೆಂದು ಘೋಷಿಸಿ ಶೀಘ್ರ ಪರಿಹಾರ ಬಿಡುಗಡೆ ಮಾಡಬೇಕೆಂದು ತಿಳಿಸಲಾಗಿದೆ. लेखन
ಸಮಸ್ಯೆಗಳನ್ನು ಕೂಡಲೇ ಈಡೇರಿಸಬೇಕು. ಸರ್ಕಾರ ಘೋಷಿತ ಪ್ಯಾಕೇಜ್ ಕೂಡಲೇ ಬಿಡುಗಡೆ ಮಾಡಿ. ದೇವದಾಸಿ ಮಹಿಳೆಯರ ವೇತನ ಹೆಚ್ಚು ಮಾಡಬೇಕು. ಗೌರವನ ಹೆಚ್ಚು ಮಾಡಲೇಬೇಕು. ಬೇಕೇ ಬೇಕು. ಘೋಷಣೆ ಮಾಡಿ. ವಿಜಯನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಿ. ಜನರ ಸಂಕಷ್ಟಕ್ಕೆ ಕೂಡಲೇ ಸರ್ಕಾರ ಆಲಿಸಬೇಕು. ಜನರ ಸಂಕಷ್ಟಕ್ಕೆ ಸರ್ಕಾರ ಕೂಡಲೇ ಆಲಿಸಬೇಕು. ಸಿಪಿಐನ ಹೋರಾಟಕ್ಕೆ, ಭಾರತ ಕಮ್ಯುನಿಸ್ಟ್ ಹೋರಾಟಕ್ಕೆ. ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ವಿಜಯನಗರ ಜಿಲ್ಲಾ ಮಂಡಳಿ ವತಿಯಿಂದ ಈ ರಾಜ್ಯಾದ್ಯಂತ ಏನು ದೇವದಾಸಿ ತಾಯಂದರು ಸಮಸ್ಯೆಗಳು ಒಳಗಾಗದಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿ ಬಂದಿದ್ದೀವಿ. ಸರ್ಕಾರ ಈ ಹಿಂದೆ ದೇವದಾಸಿ ಮಹಿಳೆಯರಿಗೆ ಪ್ಯಾಕೇಜನ್ನು ಏನು ಘೋಷಣೆ ಮಾಡಿದ್ದು ಅದು ಇಂದಿಗೂ ಜಾರಿಗೆ ಬಂದಿಲ್ಲ. ಅವರ ಸಮಸ್ಯೆಗಳು ಈ ಅನಿಷ್ಟ ಪದ್ಧತಿಗೊಳಗಾಗಿ ಭಾಳಷ್ಟು ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ. ಅವರ ಮಾಶಾಸನನ್ನು ಹೆಚ್ಚು ಮಾಡಬೇಕು ಮತ್ತು ಅವರಿಗೆ ಕೃಷಿ ಭೂಮಿಯನ್ನು ಒದಗಿಸ್ಕೊಡ್ಬೇಕು, ಕೃಷಿಗೆ ಮತ್ತು ವಸತಿಯನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಒತ್ತಡವೂ ಕೂಡ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಹೇರ್ತಾ ಇದ್ದೀವಿ. ಹಾಗೆ ವಿಜಯನಗರ ಜಿಲ್ಲೆ ಅತ್ಯಂತ ಬರಪೀಡಿತಕ್ಕೆ ಈ ಬಾರಿ ಸಿಲುಕ್ತಾ ಇದೆ. ಸರ್ಕಾರ ಮುಂಜಾಗೃತವಾಗಿ ಈಗಲೇ ಎಚ್ಚೆತ್ತು ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು. ಕುಡಿಯೋ ನೀರಿನ ಸಮಸ್ಯೆ ಉದ್ಭವಿಸ್ತಿರೋದ್ರಿಂದ ಕೂಡಲೇ ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಮನವಿನ ಮಾಡ್ಕೊಳ್ತಾ ಇದ್ದೀವಿ. ರಾಜ್ಯದಲ್ಲಿ 2025ನೇ ಸಾಲಿನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ನಮ್ಮ ಮಹಿಳೆಯರು ದೇವದಾಸಿ ಮಹಿಳೆಯರು ಒಂದು ಇದು ಸರ್ವೆ ಮಾಡೋದನ್ನು ಬಿಡುಗಡೆ ಮಾಡ್ತೀವಿ ಅಂತಂದೇಳಿ ಇದು ಇನ್ನೂ ಕೂಡ ಅವರು ಸರ್ವೆ ಬಿಡುಗಡೆ ಮಾಡಿಲ್ಲ. ಯಾಕಂದರೆ ನಾವು ಎಲ್ಲ ತಾಯಂದರೂ ಕೂಡ ಸರ್ವೆ ಪಟ್ಟಿ ಒಳಗೆ ತಗೋಬೇಕಂತ ಹೇಳಿದ್ವಿ. ಅವರು ವಯೋಮಿತಿಯನ್ನು 42 ವಯೋಮಿತಿಯನ್ನು ಮಾತ್ರ ನಾವು ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ನಾವು ಕೇಳ್ತಿರೋದು ಯಾವುದೇ ವಯೋಮಿತಿ ಇಲ್ಲದೆ ಎಲ್ಲ ದೇವದಾಸಿ ಮಹಿಳೆಯರನ್ನು ಕೂಡ ಒಳಗೊಂಡು ಸರ್ವೆ ಆಗಬೇಕು. 3 ತಲೆಮಾರಿನ ಸರ್ವೆ ಆಗಬೇಕಂತ ಹೇಳಿದ್ರೆ ಅದು ಸರ್ವೆ ಸರಿಯಾಗಿ ಆಗಿಲ್ಲ. ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದಿಷ್ಟೇ, ನಮಗೆಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಸರ್ವೆ ಆಗಬೇಕು. ಇವತ್ತು ನಮಗೆ 5,000 ರೂಪಾಯಿ ಮಾಸಾಶನ ಕೊಡ್ತೀವಿ ಅಂತ ಹೇಳಿ ಮೊನ್ನೆ ಬಜೆಟಲ್ಲಿ ಕೂಡ ಇಡ್ತೀವಿ ಅಂತ ಹೇಳಿದರು. ಅದು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿದೆ. ಅಲ್ಲಿ ಕೂಡ ನಮಗೆ ಯಾವುದೇ ರೀತಿ ಆ ಒಂದು 5,000 ಮಾಸಾಶನ ಮಂಜೂರಾಗಿಲ್ಲ. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಾಷ್ಟ್ರಪತಿಗಳ ಹತ್ರ ನಾವು ಅವರು ಅಂಕಿತ ಬೇಕಂತ ಹೇಳ್ತಿದ್ದಾರೆ. ರಾಷ್ಟ್ರಪತಿಗಳ ಅಂಕಿತ ಇದಾದಮೇಲೆ ನಮಗೆ 5,000 ಮಾಸಾಶನ ಬಿಡುಗಡೆ ಮಾಡಬೇಕು. ಇವತ್ತೇನು DMF ಫಂಡಲ್ಲಿ ವಿಜಯನಗರ ಮತ್ತು ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ದೇವದಾಸಿ ಮಹಿಳೆಯರಿಗೆ ಮನೆಗಳು ಕೊಡ್ತೀವಿ ಅಂತಂದೇಳಿ ಅವರು ಒಂದು ಮೀಟಿಂಗ್ ಅಂತ ನಮಗೆ ಕರೆದಿದ್ರು. ಇದುವರೆಗೂ ಕೂಡ ಆ ಒಂದು ಮೀಟಿಂಗನ್ನು ಕೂಡ ನಮಗೆ ತಿರುಗಿ ಏನೂ ಇದು ಮಾಡ್ತಿಲ್ಲ ಸರ್ಕಾರ. ಎಲ್ಲ ದೇವದಾಸಿ ಮಹಿಳೆಯರಿಗೆ ನಮ್ಮ 3 ಜಿಲ್ಲೆಗಳು ಸಂಬಂಧಪಟ್ಟಂಥ ಮಹಿಳೆಯರಿಗೆ ಮನೆಗಳನ್ನು ಕೊಡಬೇಕು. ಮತ್ತು ಎಲ್ಲ ಈಗೇನು ನಮಗೆ ನಿವೇಶನ ವಸತಿ ಇಲ್ಲ, ಜಾಗಗಳಿಲ್ಲ ಅಂತ ಹೇಳಿದಾಗ ನಾವು ಜಾಗಗಳಿಗೆ ಮನೆಗಳಿಗೆ 1 ಕೋಟಿಯನ್ನು ಮೀಸಲಾತಿ ಇಟ್ಟಿವಿ, ಮಂಜೂರು ಮಾಡ್ತೀವಿ ಅಂತಂದು ಹೇಳಿ ಅದನ್ನು ಕೂಡ ನಮಗೇನು ಇದು ಮಾಡ್ತಾ ಇಲ್ಲ. ನಮ್ಮ ಇವತ್ತು ದೇವದಾಸಿ ಮಕ್ಕಳು ಎಷ್ಟೋ ಜನ ಮದುವೆಯಾಗಿ ಪ್ರೋತ್ಸಾಹ ಧನ ಅರ್ಜಿ ಹಾಕಿದ್ರು ಕೂಡ ಸರಿಯಾಗಿ ಅವರಿಗೆ ಅಮೌಂಟ್ ಬರ್ತಾ ಇಲ್ಲ. ಅದನ್ನು ಕೂಡ ಅಧಿಕಾರಿಗಳು ಕೂಡ ವಿಳಂಬ ಮಾಡ್ತಾ ಇದ್ದಾರೆ. ಅದು ಕೂಡ ಯಾವುದೇ ವಿಳಂಬ ಆಗದಲ್ಲೇ ನಮಗೆ ಮದುವೆ ಸಹಾಯಧನ ಮಂಜೂರಾಗಬೇಕು. ಮತ್ತು ನಮ್ಮ ಮಕ್ಕಳಿಗೆ ಇವತ್ತೇನು ಉಚಿತ ಶಿಕ್ಷಣ ಅಂತ ನಾವು ಕೇಳಿದಾಗ ಈ ಮುರಾರ್ಜಿ ಅಂತ ವಸತಿ ನಿಲಯಗಳಲ್ಲಿ ನಿಮ್ಮದು ದೇವದಾಸಿ ಸರ್ಟಿಫಿಕೇಟ್ ಕೊಟ್ಟರೆ ನಾವು ಮಕ್ಕಳನ್ನು ಸ್ಕೂಲಿಗೆ ಅಥವಾ ಕಾಲೇಜ್ ಸೇರಿಸಿರೋದಂತ ಹೇಳ್ತಿದ್ದಾರೆ. ಸರ್ಕಾರ ಈಗಾಗಲೇ ಸರ್ವೆ ಮಾಡಿದೆ. ನಮ್ಮ ಯಾವುದೇ ದೇವದಾಸಿ ತಾಯಂದ್ರಿಗೆ ಇವತ್ತು ಇದು ನಮ್ಮ ಒಂದು ಇದು ದೇವದಾಸಿ ಅನ್ನೋ ದೃಢೀಕರಣ ನಮಗೆ ಇನ್ನೂ ಕೊಟ್ಟಿಲ್ಲ. ಈಗ ಅದು ಕೂಡ ದೃಢೀಕರಣ ಕೊಡಬೇಕು. ಈಗ ನಮಗೆ ವರ್ಷದಲ್ಲಿ 2-3 ಬಾರಿ ಮಾತ್ರ ಮಾಸಾಶನ ಬರ್ತಾಯಿದೆ. ನಮಗೆ ಪ್ರತಿ ತಿಂಗಳು 2,000 ಮಾಸಾಶನ ಬರ್ತಾಯಿದ್ದು. ಈಗ ಅದನ್ನು ಮೊನ್ನೆ 4,000 ಒಬ್ರಿಗೆ ಹಾಕ್ಯಾರ. ಒಂದು ಜಿಲ್ಲೆಯಲ್ಲಿ 2,000 ಹಾಕ್ತಾರೆ. ವಿಜಯನಗರ ಜಿಲ್ಲೆಯಲ್ಲಿ 4,000 ಬಂದರೆ ಕೊಪ್ಪಳ ಜಿಲ್ಲೆಯಲ್ಲಿ 2,000 ಬರ್ತೈತಿ. ಬಳ್ಳಾರಿ ಜಿಲ್ಲೆಯಲ್ಲಿ ಆ ದೇವದಾಸಿ ಮಹಿಳೆಗೆ ಸಂಬಳನೇ ಬರ್ತಾ ಇಲ್ಲ. ಈ ರೀತಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ತಾರತಮ್ಯ ಮಾಡ್ತದೆ ಸರ್ಕಾರ. ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೇ ರೀತಿ ಮಾಸಾಶನ ಪ್ರತಿ ತಿಂಗಳು ನಮ್ಮ 5ನೇ ತಾರೀಕು ನಮ್ಮ ಅಕೌಂಟಿಗೆ ಬಿಡಬೇಕಂತ ಹೇಳಿದ್ವಿ. ಅದು ಆಗ್ತಾ ಇಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಶೀಘ್ರದಲ್ಲಿ ಈಡೇರಬೇಕಂತ ಹೇಳಿ ನಾವು ಗೋಮಾತೆಗೆ ರಾಷ್ಟ್ರೀಯ ಗೌರವ ನೀಡಲು ಮತ್ತು ಗೋವಿನ ಸೇವೆಗಾಗಿ ಸರ್ಕಾರಿ ನೀತಿಯನ್ನು ರೂಪಿಸಲು ಗೋಮಾತೆಯ ಗೌರವದ ಅಭಿಯಾನವನ್ನು ನಡೆಸಲಾಯಿತು. ಗೌ ಹತ್ಯೆ ನಿಷೇಧ ಕಾನೂನು ತರಲೇಬೇಕು. ಗೌ ಹತ್ಯೆ ನಿಷೇಧ ಕಾನೂನು ತರಲೇಬೇಕು. ಗೌ ರಕ್ಷಣೆ ಕಾನೂನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತರಲೇಬೇಕು. ಜೈ ಗೌ ಮಾತೆ, ಜೈ ಗೌ ಮಾತೆ, ಜೈ ಗೌ ಮಾತೆ, ಜೈ ಗೌ ಮಾತೆ.
ಇದೇ ಅಂಗವಾಗಿ ಇವತ್ತು ನಮ್ಮ ವಾದಿರಾಜ್ ಅವರು ಒಂದೆರಡು ಮಾತನ್ನು ಹೇಳ್ತಾರೆ. ನಾನೊಂದು ಸಂಕ್ಷಿಪ್ತವಾಗಿ ಒಂದು ಡಾಟಾವನ್ನು ಹೇಳ್ಬಿಡ್ತೀನಿ. 27ನೇ ತಾರೀಕಿಗೆ ಶುರು ಆಯಿತು. ಏಪ್ರಿಲ್ 27ಕ್ಕೆ 2026ಕ್ಕೆ ಈ ಅಭಿಯಾನದಲ್ಲಿ ಮೊದಲ ಹಂತವಾಗಿ ನಾವು ಎಲ್ಲ ತಹಸೀಲ್ದಾರರಿಗೆ ಈ ಮನವಿಯನ್ನು ಕೊಟ್ಟಿದ್ವಿ. ಇದು ದೇಶಾದ್ಯಂತ ಎಲ್ಲ ನಡೆದಿರುತ್ತದೆ. ಅಲ್ಲಿ 5100 ತಹಸೀಲ್ದಾರರಿಗೆ ಮನವಿ ಕೊಟ್ಟಾಯಿತು. ಅದು ಡಾಟಾ ಬಂದ್ಬಿಟ್ಟು ಈ ಸಿಗ್ನೇಚರ್ ಕ್ಯಾಂಪೇನಲ್ಲಿ 5,25,00,000 ಮನವಿಗಳನ್ನು ಸಲ್ಲಿಸಿರುತ್ತಿದ್ದೇವೆ. ಇದು 2ನೇ ಹಂತ ಇವತ್ತಿಂದ ಇರುತ್ತೆ. ಇದು ಇಡೀ ದೇಶಾದ್ಯಂತ ಎಲ್ಲ DC ಗಳಿಗೆ ಈ ಮನವಿನ ಕೊಡಲಾಗುತ್ತದೆ. ಇಂದು ನಾವು ವಿಜಯನಗರ ಜಿಲ್ಲೆದೇನಿದೆಯಲ್ಲ ಇದನ್ನು ಡಾಟಾ ಬಂದ್ಬಿಟ್ಟು 2115 ಪೇಜ್ಗಳ ಮುಖಾಂತರ 1,01,209 ಸಿಗ್ನೇಚರ್ ಕ್ಯಾಂಪೇನನ್ನು DC ಮೇಡಮ್ ಅವರಿಗೆ ನಾವು ಮನವಿ ಸಲ್ಲಿಸಿದ್ವಿ. ಇದರದ್ದು ಒಂದು ಡಿಜಿಟಲ್ ಡಾಟಾ ಕೂಡ ನಾವು ಅವರಿಗೆ ಕೊಟ್ಟಿರ್ತಿದ್ದೀವಿ. ಈ ಮನವಿಯು ನಮ್ಮ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿ ಅವರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮತ್ತು ರಾಜ್ಯಪಾಲರಿಗೆ ಕೊಟ್ಟಿರುತ್ತಿದ್ದೇವೆ. ಸೊ ಈ ಇದರಲ್ಲಿ ಭಾಗವಹಿಸದಂಥ ಎಲ್ಲ ಗೋಭಕ್ತರಿಗೆ ಧನ್ಯವಾದ ಹೇಳ್ಕೊತ ಇದನ್ನು ನಮಗೆ ಆದಷ್ಟು ಬೇಗ ಈಡೇರಿಸಬೇಕೆಂದು ನಾವೆಲ್ಲರೂ ಮನವಿಯನ್ನು ಮಾಡ್ತಾ ಇದ್ದೀವಿ. ನಾರಾಯಣದಕ್ಕೆ ಇವರು ರಾಜಪುರೋಹಿತ್ ಅವರು ಬಂದಿದ್ದರು. ಗೋಮಾತಾ ಅಭಿಯಾನ ಭಾಳ ಒಳ್ಳೆಯ ಕಾರ್ಯಕ್ರಮ. ಗೋಮಾತೆ ನಾವು ರಕ್ಷಣೆ ಮಾಡಲೇಬೇಕು. ಈಗ ಭಾರತದಲ್ಲಿ ಭಾಳಷ್ಟು ಕಡೆ ಗೋಹತ್ಯೆ ನಿಷೇಧ ಜಾರಿಯಲ್ಲಿದೆ, ಕೆಲವು ರಾಜ್ಯಗಳಲ್ಲಿಲ್ಲ. ಅದಕ್ಕೋಸ್ಕರ ಸುಮಾರು 40 ಕೋಟಿ ಸಿಗ್ನೇಚರ್ ಮಾಡಿ ರೆಸಿಡೆಂಟ್ಗೆ ಕೊಡಬೇಕಂತ ಅವರು ಅಭಿಯಾನ ಮಾಡ್ಕೊಂಡಿದ್ದಾರೆ. ಮತ್ತು ಹೊಸಪೇಟೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಸಿಗ್ನೇಚರ್ ಮಾಡಿ ಡಿಜಿಟಲ್ ಮೂಲಕ ಕೂಡ ಅವರು ನಮ್ಮ DC ವಿಜಯನಗರ ಜಿಲ್ಲೆ DC ಅವರಿಗೆ ಕೊಟ್ಟಿದ್ದಾರೆ. ತಾವೆಲ್ಲ ಇವತ್ತು ಬಂದು ಇದಕ್ಕೆಲ್ಲ ಸಹಕರಿಸಿದ್ದೀವಿ. ನಮಗೆಲ್ಲ ಅನಂತ ಧನ್ಯವಾದ ಹೇಳುತ್ತಾ ಗೋಮಾತೆ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ. ಕೂಡ್ಲಿಗಿ ಪಟ್ಟಣದ SAVT ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ವಿಜಯನಗರ ಜಿಲ್ಲಾ ಪೊಲೀಸ್ ಕೂಡ್ಲಿಗಿ ಉಪವಿಭಾಗದಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ವೇಳೆ SP S ಜಾಹ್ನವಿರವರು ಮಾತನಾಡಿ, ಮಾದಕ ವಸ್ತು ದುಷ್ಪರಿಣಾಮ ಕುರಿತು ಕಳೆದ 1 ವರ್ಷದಿಂದ ಅರಿವು ಕಾರ್ಯಕ್ರಮ ಮಾಡಲಾಗಿದೆ. ಈ ವರ್ಷ ಸರ್ಕಾರವು ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ರೂಪಿಸಿದ್ದು, ವಿದ್ಯಾರ್ಥಿಗಳು ಅರಿವು ಮೂಡಿಸಿಕೊಂಡು ಸಮಾಜಕ್ಕೆ ಸಂದೇಶ ನೀಡುವಂತಾಗಬೇಕು. ದುಶ್ಚಟಗಳಿಗೆ ದಾಸರಾದವರನ್ನು ಸನ್ಮಿತ್ರ ಯೋಜನೆಯ ಮೂಲಕ ನೆರವು ನೀಡಲಾಗುವುದೆಂದು ತಿಳಿಸಿದರು. ಕುಡಿತದ ಚಟಗಳಿಂದ ಯಾವ ರೀತಿ ಬದುಕನ್ನು ಹಾಳು ಮಾಡ್ಕೊಂಡಿರೋ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಹೌದಾನೆ? ವೇದಿಕೆ ಬರಬೇಕು. ಈ ಕಾಲೇಜಿನ ಪ್ರಾಂಶುಪಾಲ ಅದಿಯಾಗಿ ಎಲ್ಲ ಗಣ್ಯಮಾನ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನೀವೆಲ್ಲ ಸಾಕ್ಷಿ ಆಗ್ತಾ ಇದ್ದೀರಾ. ಪ್ರಾಪ್ತ ಸಂಖ್ಯೆ ಬರಬೇಕು.
ನಮ್ಮ ಸಮಾಜ ರೂಪುಗೊಂಡಿತ್ತು ಅಂದಿನಿಂದಲೇ ಈ ವ್ಯಸನಗಳು ನಮ್ಮೊಂದಿಗೆ ಬಂದ್ಬಿಟ್ಟಿದ್ದಾವೆ. ಕೆಲವೊಂದು ವ್ಯಸನಗಳು ಕೇವಲ ಆ ವ್ಯಕ್ತಿಗಷ್ಟೇ ಹಾನಿ ಮಾಡುವಂಥದ್ದಾದರೆ, ಈ ಮಾದಕ ದ್ರವ್ಯ ಇದೆಯಲ್ಲ ಅದು ಕೇವಲ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಇಡೀ ಕುಟುಂಬನೇ ಮತ್ತು ಅವರ ಜೊತೆ ಸಂಪರ್ಕದಲ್ಲಿ ಬರುವಂತ ಎಲ್ಲರನ್ನು ವಿನಾಶದತ್ತ ತಗೊಂಡ್ಕೊಳ್ಳಿಕ್ಕೆ ಹೋಗುವಂತ ಒಂದು ವ್ಯಸನ ಇದೆ. ಹೀಗಾಗಿ ಇದನ್ನು ತಡೆಗಟ್ಟಲಿಕ್ಕೆ ಚುನಾಯಿತ ಸರ್ಕಾರಗಳು ಇವಾಗಿಂದ ಸುಮಾರು ವರ್ಷಗಳಿಂದ ಇದರ ಬಗ್ಗೆ ನಿರಂತರವಾಗಿ ಒಂದು ಆಂದೋಲನ ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿಯೊಂದು ಚುನಾಯಿತ ಸರ್ಕಾರಗಳು. ಆದರೆ ಇದರ ರಿಸಲ್ಟ್ ಅಂದ್ರೆ ಇದು ನಿಜವಾಗ್ಲೂ ಕಾರ್ಯಗತ ಆಗಬೇಕು ಅಥವಾ ಪರಿಣಾಮಕಾರಿಯಾಗಿ ಇದು ಒಂದು ಜಾರಿ ಆಗಬೇಕು ಅಥವಾ ಅದನ್ನು ತಗೊಳ್ಳಾದಂತ ಅದರ ದುಷ್ಪರಿಣಾಮಗಳ ಬಗ್ಗೆ ನಮಗೆ ಗೊತ್ತಾಗಬೇಕಂತ ಹೇಳಿದ್ರೆ ಮುಖ್ಯವಾಗಿ ಪ್ರತಿಯೊಬ್ಬರು ಇದರ ದುಷ್ಪರಿಣಾಮಗಳ ಬಗ್ಗೆ ನಾವು ಅರ್ಥಕೊಳ್ಬೇಕಾಗಿದೆ. ಮುಖ್ಯವಾಗಿ ಪ್ರತಿಯೊಬ್ಬರು ಇದನ್ನು ಇದನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ, ಇದರ ಎಫೆಕ್ಟ್ ಏನು ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಬ್ಬರು ಇದನ್ನು ಅರ್ಥಕೊಂಡಾಗ ಮಾತ್ರ ಏನು ಸರ್ಕಾರಗಳು ಇಷ್ಟು ವರ್ಷದಿಂದ ಏನು ಒಂದು ಶ್ರಮಪಟ್ಟು ನಿರಂತರವಾಗಿ ಇದರ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದೆ, ಅದು ಪ್ರತಿಫಲ ಆಗುತ್ತೆ. ಹೀಗಾಗಿ ವಿಶೇಷವಾಗಿ ಯುವಶಕ್ತಿ, ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಇರುವಂತ ಒಂದು ನಮ್ಮ ಬುದ್ಧಿಮಟ್ಟ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ನಾವು ಬೇಕಾದ ಒಂದು ಗುರಿಯನ್ನು ಸಾಧ್ಯ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ. ಅಷ್ಟೇ ನಾವು ಅದನ್ನು ವ್ಯತಿರಿಕ್ತವಾಗಿ ಏನಾದರೂ ತಿಳ್ಕೊಂಡ್ರೆ ಅದು ನಮ್ಮ ಅವನತಿಗೆ ಕೂಡ ಕೊಂಡು ಹೋಗುತ್ತೆ. ಹೀಗಾಗಿ ವಿಶೇಷವಾಗಿ ಇವತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ನಾವು ಯಾಕೆ ಇಲ್ಲಿ ಅಸಂಭವ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇದರ ಏನು ಒಂದು ದುಶ್ಚಟಕ್ಕೆ ಬಲಿಯಾಗುವಂತ ಕರೆಕ್ಟಾದ ಒಂದು ಪ್ರಾಯ ಅಂತ ಹೇಳಿದ್ರೆ ಅದು ಕಾಲೇಜ್ ವಿದ್ಯಾರ್ಥಿಗಳು. ಹೀಗಾಗಿ ಅವರಿಗೆ ಇದ್ರ ಬಗ್ಗೆ ಅರಿವು ಕೊಡಬೇಕು. ಇವತ್ತು ನಾವು ಎಲ್ಲರನ್ನೂ ಕರೆಸಿ ತಿಳುವಳಿಕೆ ಕೊಡುವಂಥದ್ದು ಸಾಧ್ಯ ಆಗಲ್ಲ. ಏನು ನೀವು ಬಂದಿದ್ದೀರ ವಿದ್ಯಾರ್ಥಿಗಳು, ಇದರದ್ದು ಏನು ನಿಮಗೆ ಕೆಲವು ವಿಡಿಯೋಗಳನ್ನು ಮತ್ತೊಂದನ್ನು ಎಲ್ಲವನ್ನೂ ಡಿಸ್ಪ್ಲೇ ಮಾಡ್ತೀವಿ. ದಯವಿಟ್ಟು ನಮ್ಮ ರೂರಲ್ ಭಾಗದಲ್ಲಿ ಆ ಥರದ್ದು ಇರಲ್ಲ, ಬಹಳಷ್ಟು ಸಂದರ್ಭದಲ್ಲಿ ಅದು ಇಲ್ಲ ಅಂತಲೇ ನಾವು ಅನ್ಕೋಬಹುದು. ಹಾಗಂತ ಹೇಳಿ ಅದನ್ನು ವ್ಯತಿರಿಕ್ತವಾಗಿ ತಿಳ್ಕೋಬೇಡಿ. ಅದನ್ನು ನೋಡಿ ಅದು ಏನಂತ ಹೇಳ್ಬಿಟ್ಟು ಅದನ್ನು ಬೇರೆ ರೀತಿ ನೀವು ಅರ್ಥ ಕಲ್ಸ್ಕೊಳ್ಳೋದು ಬೇಡ. ಅದರ ದುಷ್ಪರಿಣಾಮಗಳ ಬಗ್ಗೆ ನಿಮ್ಗೆ ಅರಿವಿರಬೇಕು. ಮಾದಕ ವಸ್ತುಗಳ ದುಷ್ಪರಿಣಾಮ ಮತ್ತು ಅದರಿಂದ ಹೇಗೆ ದೂರ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಕಳೆದ 10 ವರ್ಷಗಳಿಂದ ಸತತವಾಗಿ ಎಲ್ಲರಿಗೂ ಅರಿವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಎಲ್ಲ ಶಾಲಾ ಕಾಲೇಜುಗಳಿಗೂ ಬಂದು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಹೌದಾ? ಬಂದಿರಲ್ಲ, ಈಗಾಗಲೇ ಅನೇಕ ಕಾರ್ಯಕ್ರಮಗಳಲ್ಲಿ ನಿಮಗೆ ಮಾದಕ ವಸ್ತುಗಳಿಗೆ ದುಷ್ಪರಿಣಾಮದಿಂದ ದೂರ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಜೂನ್ 30 ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ನಿಮಿತ್ತವಾಗಿ ಮಾನ್ಯ ಕರ್ನಾಟಕ ಸರ್ಕಾರ ಈ ವರ್ಷ ಆಪರೇಷನ್ ರೈಸ್ ಅನ್ನೋದನ್ನ ಜಾರಿಗೆ ತಂದಿದೆ. ಈ ಆಪರೇಷನ್ ರೈಸ್ ಅಂತ ಏನು ಅಂದ್ರೆ ಆರ್ ಅಂದ್ರೆ ರೆಫ್ಯೂಸ್ ಅಂತ ಅರ್ಥ. ಸೊ ಈ ಮಾದಕ ವಸ್ತುಗಳ ವ್ಯಸನಿಗಳು ಸ್ಟೂಡೆಂಟ್ಸ್ ಅಥವಾ ಯಂಗ್ ಜನರೇಷನ್ ಹೇಗೆ ಆಗ್ತಾ ಇದೆ, ಇರುವಂತಹ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ನೇಬರ್ಸ್ ಆಗಿರ್ಬೋದು, ಇಂಥವರ ಒಂದು ಪರಿಣಾಮ ಒಳಗಾಗಿರೋದ್ರಿಂದ ಇಂಥ ದುಶ್ಚಟಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇದರಿಂದ ಅವರು ನಿಮ್ಮ ಸುತ್ತಮುತ್ತ ಕಂಡು ಬಂದರು ಅಂದ್ರೆ ನೀವು ಅವ್ರಿಗೆ ರೈಸ್ ಆಪರೇಷನ್ ಅಲ್ಲಿ ಆರ್ ಏನು ಸೂಚಿಸುತ್ತೆ, ರೆಫ್ಯೂಸ್ ಮಾಡಬೇಕು ಅಂತ. ಸೊ ನೀವು ಇಂಥ ದುಶ್ಚಟಗಳಿಗೆ ನಿಮ್ಮ ಸುತ್ತಮುತ್ತಲಿನವರಿಗೆ ಏನಾದರೂ ಪ್ರೇರಣೆ ಕೊಟ್ಟರೆ ದಯವಿಟ್ಟು ನೀವು ಅದನ್ನ ರೆಫ್ಯೂಸ್ ಮಾಡಬೇಕು, ಇಂಥದಕ್ಕೆ ಒಳಗಾಗಬಾರ್ದು. ಅದೇ ರೀತಿ ಐ ಅಂದ್ರೆ ಇನ್ಫಾರ್ಮ್ ಅಂತ. ಈಗ ನಾವು ಏನು 1 ವರ್ಷದಿಂದ ಎಲ್ಲ ಜಾಗೃತಿ ಮೂಡಿಸ್ತೀವಿ, ಯಾವುದೇ ಒಂದು ದುಶ್ಚಟಗಳಿಗೆ ಒಳಗಾಗುವಂಥದ್ದು ಅದರದ್ದು ಪರಿಣಾಮಕ್ಕೆ ಮೋಸ್ಟ್ ಆಫ್ ದ ಟೈಮ್ ಗೊತ್ತಿಲ್ಲದೆ ಒಳಗಾಗಿರ್ತಾರೆ.
ಸೊ ನಾವು ನಿಮಗೆ ಎಜುಕೇಟ್ ಮಾಡೋದು ನಮ್ಮದು ಮೂಲ ಕರ್ತವ್ಯ. ಎಲ್ಲರೂ ಫಸ್ಟ್ ಟೈಮ್ ಭೂಮಿ ಮೇಲೆ ಬದುಕ್ತಾ ಇರೋದು. ಇಟ್ ಈಸ್ ಎವ್ರಿಥಿಂಗ್ ಇಸ್ ಎಕ್ಸ್ಪೀರಿಯನ್ಸ್. ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಸೊ ಎಲ್ಲರೂ ಎಕ್ಸ್ಪೀರಿಯನ್ಸ್. ಏನಾದರೂ ನಿಮಗೆ ಕಿರಿಕಿರಿ ಅಂದರೆ ಇದನ್ನ ಯಾರಾದ್ರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಹೇಳಿ. ಐ ಹೋಪ್ ಹೆಲ್ಪ್ ಲೈನ್ಸ್ ಕೂಡ ಇದ್ದಾವೆ. ಡಾಕ್ಟರ್ ಪ್ರದೀಪ್ ಸರ್ ಹೆಲ್ಪ್ ಲೈನ್ ಕೂಡ ಇದ್ದಾವೆ ಇದನ್ನ ಶೇರ್ ಮಾಡ್ಕೊಳ್ಳೋಕ್ಕೆ. ಸೊ ಅದನ್ನು ಕೂಡ ಮಾಡ್ಕೊಳ್ಳಿ. ಇವತ್ತಿಂದ ಎಲ್ಲರೂ ಇಲ್ಲಿ ಕೂತಿರೋ ಎಷ್ಟು ಜನ ಇರುತ್ತೆ ಎಲ್ಲರೂ ಕೂಡ 2 ಪಣ ತೊಡೋಣ. ಒಂದು ಪ್ರಿವೆನ್ಷನ್, ಒಂದು ರಿಟೆನ್ಷನ್ ಅಂತ. ಪ್ರಿವೆನ್ಷನ್ ಅಂದರೆ ಆದಷ್ಟು ಯಾರು ಡ್ರಗ್ ಯೂಸ್ ಮಾಡೋದು ನಿಮಗೆ ಗೊತ್ತಿರ್ತಾರೋ ಅವ್ರನ್ನ ಪ್ರಿವೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಮೇಬಿ ಮೇಡಮ್ ಹೇಳಿದ ಹೆಲ್ಪ್ ಲೈನ್ ನಂಬರ್ಸ್ ಇರ್ಬೋದು, ಡಾಕ್ಟರ್ ಕನ್ಸಲ್ಟ್ ಇರ್ಬೋದು. ಇದು ಒಂದು ರಿಟೆನ್ಷನ್ ಅಂದರೆ ಹೋಗದೆ ತಡೆ ಹಿಡಿಯೋದು ಅಂತ. ಹೋದಾಗ ವಾಪಸ್ ಕರ್ಕೊಳ್ಳೋದು ಒಂದು ರೀತಿ ಆದರೆ ಹೋಗದೆ ತಡೆ ಹಿಡಿಯೋದು ಕೂಡ ಅಂತ ಹೇಗೆ ಇದರಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಕೂಡ ತುಂಬ ಮಹತ್ವವಾದಿದೆ. ಬಿಕಾಸ್ ನಮ್ಮದು ರೂರಲ್ ಏರಿಯಾ ಆಗಿರೋದ್ರಿಂದ ಯು ಶುಡ್ ಕ್ರಿಯೇಟ್ ಎನ್ ಅವೇರ್ನೆಸ್. ಮಕ್ಕಳಲ್ಲಿ ಈಗ ಸಮಾಲೋಚನೆ ಇರ್ಬೋದು, ತುಂಬ ಜನ ಮಾಡ್ತಾ ಇದ್ದಾರೆ, ಅದನ್ನು ಕಂಟಿನ್ಯೂ ಮಾಡಿ. ಐ ಹೋಪ್ ಮ್ಯಾಮ್ ಆನ್ ಬಿಹಾಫ್ ಆಫ್ ತಾಲೂಕು ಅಡ್ಮಿನಿಸ್ಟ್ರೇಷನ್ ನಿಮ್ಮ ಏನು ವಿಜಯನಗರ ಡ್ರಗ್ ಮುಕ್ತ ಜಿಲ್ಲೆಗೆ ಕೂಡ್ಲಿಕ್ಕೆ ಫಸ್ಟ್ ಉಪವಿಭಾಗ ಆಗುತ್ತೆ ಅಂತ ಹೇಳ್ತೀವಿ. ಡೆಲ್ಲಿಲಿ ಚಿತ್ರಮಂದಿರದಲ್ಲಿ ಎಲ್ಲ ನಿಮ್ಮ ಏಜ್ಗಳಿರಂಥ ಯುವಕ ಯುವತಿಯರೇ ಆಯ್ತಾ. ಅಂದರೆ ನಿಮಗೆ ಎಷ್ಟು ಶಕ್ತಿ ಇದೆ ಅಂತೇಳಿ ತೋರಿಸ್ಕೊಟ್ಬಿಟ್ವಿ. ನಿಮ್ಮ ಒಂದು ಇದ್ರದ್ದು ಎಷ್ಟು ನಿಮ್ಮಲ್ಲಿ ನನಗೆ ಈ ಒಂದು ಕಾರ್ಯಕ್ರಮ ಒಂದು ಆಯೋಜನೆ ಮಾಡಬೇಕಂತೇಳಿ ಖುದ್ದಾಗಿ ಗೃಹ ಸಚಿವರೇ, ನಮ್ಮ ಪ್ರೀತಿಯ ಸರ್ಕಾರದ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ ಸಾಹೇಬರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಸಾಹೇಬರು ಕೂಡ ಈ ಒಂದು ತಾಲೂಕು ಮಟ್ಟದಲ್ಲಿ ನಿಮ್ಮ ನೇತೃತ್ವದಲ್ಲಿ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಪ್ರತಿ ತಾಲೂಕಿನಲ್ಲಿ ಈ ಒಂದು ಮಕ್ಕಳಿಗೆ ನಮ್ಮ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಈ ಒಂದು ಮಾದಕ ದ್ರವ್ಯ ವ್ಯಸನ ಮುಕ್ತ ಸಮಾಜ ಆಗಬೇಕು. ಇದು ನಿಮ್ಮ ನೇತೃತ್ವದಲ್ಲಿ ಎಲ್ಲ ಕಡೆಗೂ ಈ ಪ್ರೋಗ್ರಾಮ್ ಆರ್ಗನೈಸ್ ಆಗಿ ನೀವು ಅವೇರ್ನೆಸ್ ಮಾಡಬೇಕು ಅಂತೇಳಿ ಹೇಳಿದ್ರು. ಇವತ್ತು ನಮ್ಮ ಗೃಹ ಸಚಿವರಿಗೆ ಧನ್ಯವಾದಗಳು ತಿಳಿಸುತ್ತಾ ಇದು ಬಹಳ ಅವಶ್ಯಕತೆ ಇದೆ. ಇದು ನೋಡಿ, ನಾನು ಹೇಳಬೇಕಂತಂದ್ರೆ ನಿಮ್ಮ ಶಕ್ತಿ ಬಗ್ಗೆ ಹೇಳ್ತೀನಿ. ಎಲ್ಲ ನಮ್ಮ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದ್ರ ಬಗ್ಗೆ ಎಲ್ಲ ಹೇಳೋದು ಏನು. ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೂಡ ನಾನು 2004ರಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅವಾಗಿಂದ ನಾನು ಎಲ್ಲ ಮಕ್ಕಳನ್ನ ಪೇರೆಂಟ್ಸ್ ಕರ್ಕೊಂಡ್ಬರೋದು, ಏನು ಮಾಡೋದು ಅಂತೇಳಿ ಯಾವಾಗ ನೋಡೋದು ಅದೇ ಗೋಳು. ಈಗಲೂ ಸರ್ ಸ್ವಲ್ಪ ಬುದ್ಧಿ ಹೇಳ್ರಿ ಸರ್, ಸ್ವಲ್ಪ ಬುದ್ಧಿ ಹೇಳ್ರಿ ಸರ್ ಅಂತೇಳಿ. ಆದರೆ ನಿಮ್ಗೆ ಎಷ್ಟು ಶಕ್ತಿ ಇದೆ, ನೀವು ಅಸಾಮಾನ್ಯರು ಅಂತೇಳಿ ನಾವು 100 ವರ್ಷದ ಇತಿಹಾಸ ಇರೋಂಥ ಪಕ್ಷ ಮತ್ತು 100 ರಾಜಕೀಯ ಪಕ್ಷಗಳು ಮಾಡಾರಂಥ ಕೆಲಸನ ನೀವು ಕೇವಲ 1 ತಿಂಗಳಲ್ಲಿ ಕೇವಲ 15 ದಿವಸದಲ್ಲಿ ನೀವು ಮಾಡಿ ತೋರಿಸಿದ್ದೀರ. ಒಂದು ಏನು ಇವತ್ತೆಲ್ಲ ನಮ್ಮ ಸಾಹೇಬ್ ಹೇಳಿದ್ರು, IAS ಆಗಿ IPS ಆಗಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಅಂತೇಳಿ. ಆದರೆ ಆಗಬೇಕಂತಂದರೆ ಎಲ್ಲ ಪೇಪರ್ ಲೀಕ್ ಆದರೆ ಯಾರಾದ್ರೂ ಜವಾಬ್ದಾರಿ ತಗೋಬೇಕಲ್ಲ ಅಂತೇಳಿ ನಾವೆಲ್ಲ ಎಲ್ಲ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಎಲ್ಲ ರೀತಿ ಸರ್ಕಾರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಮಾಡ್ಕೊಂಡು ಯಾರು ಬರಲಿಲ್ಲ. ಆದರೆ ನಿಮ್ಮ ಸೆನ್ಸಿಗಳ ಶಕ್ತಿ ಏನಂತ ಹೇಳ್ಬಿಟ್ಟು ನಿಜವಾಗ್ಲೂ ನೀವು ತೋರಿಸ್ಬಿಟ್ಟು ಯಾವ ಮಾರ್ಗದಲ್ಲಿ ತೋರಿಸಿದ್ರೆ ನೀವು ಒಂದು ಅಂಬೇಡ್ಕರ್ ಅವರ ಸಂವಿಧಾನ ರೀತಿಯಲ್ಲಿ ಗಾಂಧೀಜಿಯವರ ಅಹಿಂಸಾ ಮಾರ್ಗದಲ್ಲಿ ಮತ್ತು ವಿಶೇಷವಾಗಿ ಒಂದು ವಿವೇಕಾನಂದರ ಏನು ಸಂದೇಶ ಇತ್ತು ಯುವಕರಿಗೆ ಒಂದು ಸತ್ಯದ ಮಾರ್ಗದಲ್ಲಿ ಮತ್ತು ಏನು ಒಂದು ಭಗತ್ ಸಿಂಗರ ಧೈರ್ಯದಲ್ಲಿ ಯಾವುದೇ ರೀತಿ ನಾಯಕರು ಬಂದಿರಂತ ಸರ್ಕಾರನ ಇವತ್ತು ನೀವು ಅವರ ಉತ್ತರಿಸಿದ್ರಿ. ನೀವೆಲ್ಲ ಅಂತ ಒಂದು ಶಕ್ತಿ ಇರೋಂಥವ್ರು ಇಂಥ ಒಂದು ದುಶ್ಚಟಗಳಿಗೆ ನೀವು ಬಲಿ ಆಗಲ್ಲ ಅನ್ನೋದು ನನ್ನ ಭಾವನೆ. ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಧೈರ್ಯದಿಂದ ನಿಂತು ಮಾದಕ ಸಮಾಜ ನಿರ್ಮಿಸಲು
ಬಯಸುತ್ತೇನೆ. ಮಾತಾಡಬೇಡಿ. ನಿಮ್ಮಿರುವಂತ ಆ ಭಿತ್ತಿ ಪತ್ರಗಳನ್ನ ಮೇಲೆತ್ತಿ, ಎಲ್ಲರೂ ಮೇಲೆತ್ತಿ. ಯಾವಾಗಲೂ ಅಪರಾಧ ತಡೆ ನಿಮಿತ್ತ ಜಾಗೃತಿ ಕಾರ್ಯಕ್ರಮ ಇದು. ಎಲ್ಲರೂ ಮೇಲೆತ್ತಿ, ಕೈಯನ್ನ ಮೇಲೆತ್ತಿ, ಮೊಣಕೈಯನ್ನ ಮಡಚಬೇಡಿ. ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಆಗಿ ಕೈ ಮೇಲೆತ್ತಿ. ಇನ್ನೂ ಸ್ವಲ್ಪ ಮುಖ ನೋವಿರಲಿ, ಮುಖ ನೋವಿರಲಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಗ್ರಾಮಸ್ಥರು 24 ಗಂಟೆಗಳ ಕಾಲ ನಿರಂತರವಾಗಿ ನಿಂತುಕೊಂಡೇ ಅಖಂಡ ಸಪ್ತ ಭಜನೆ ನಡೆಸಿ ಮಳೆಯಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಹಲವು ದಿನಗಳಿಂದ ಹಂಪಿ ಭಾಗದ ಜನರ ನಿದ್ದೆಗೆಡಿಸಿದ್ದ ಚಿರತೆಯು ಹಂಪಿಯ ರತ್ನಕೂಟದ ಬಳಿ ಬೋನಿಗೆ ಬಿದ್ದಿದೆ. ಸದ್ಯಕ್ಕೆ ಹಂಪಿ ಭಾಗದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಶಾಂತಿ ಹೊಸಪೇಟೆಯ ಹೊರವಲಯದ ಭಟ್ರಳ್ಳಿ ಆಂಜನೇಯ ದೇವಸ್ಥಾನದ ಬಳಿಯ ರೈಲ್ವೆ ಹಳಿಗೆ ಬಿದ್ದು ಯುವಕನ ಸಾವಾಗಿದೆ. ಈ ಯುವಕನು ರಾಣಿಪೇಟೆಯ 25 ವರ್ಷದ ನಾಗರಾಜ್ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಗೊತ್ತಿಲ್ರಿ ನಾವು ರಿಪೋರ್ಟ್ರ ಸ್ಥಳೀಯನ ಅಲ್ಲೇ ಅಲ್ಲೇ ಆನಂದ್ ಸಿಗಲ್ಲ ರಿಪೋರ್ಟ್ರ್ ಬ್ಲ್ಯಾಕ್
ಆಗಿರ್ಬಾರ್ದು ಸ್ವಾಮಿ ದೇವರೇ, ನನ್ ಮಗ ಆಗಿರ್ಬಾರ್ದು ರುಕ್ಮಿಣಿ, ನನ್ ಮಗ ಆಗಿರ್ಬಾರ್ದು. ಗಾಡಿ ಬರಾತಲ್ಲೇ ಕೆಲ ದಿನಗಳ ಹಿಂದೆ ನಗರದಲ್ಲಿ ಮನಕಲುಕುವ ಘಟನೆಯೊಂದು ನಡೆದಿದೆ. ಕಾಮಧೇನು ಸ್ವೀಟ್ಸ್ ಪಕ್ಕದಲ್ಲಿರುವ ಬಸವಣ್ಣ ಕಾಲುವೆಯಲ್ಲಿ ತೇಲಿ ಬಂದ ಮೃತ ಅನಾಮಧೇಯ ನವಜಾತ ಗಂಡು ಶಿಶುವಿನ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ ಹೊರಡಿಸಲಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ.